ಹೈವೇ ನೆಕ್ ಬ್ಲೌಸು. ಫಸ್ಟ್ ಸ್ಟಿಚಿಂಗ್ ಮಾರ್ಜಿನ್ನು, ಬೆನ್ನುದ್ದ ಲೆಫ್ಟ್ ಸೈಡ್ ತಗೊಳ್ಳಿ, ಡಾಟ್ ಎಲ್ಲಿದ್ದಲ್ಲಿ ಇಟ್ಕೊಳ್ಳಿ. ಸ್ಟಿಚಿಂಗ್ ಮಾರ್ಜಿನ್ನು, ಸೊಂಟ ಲೂಸು, ಪೂರಾ ಸೊಂಟ ಲೂಸು, ಡಬಲ್ ಪಟ್ಟಿ ಬಿಟ್ಟು ಮಾಡಿ. ಇಪ್ಪತ್ತೈದು ಇಂಚ್ 4 ಭಾಗ. 6 ಕಾಲು 6.25 ಪ್ಲಸ್ 1 ಇಂಚ್ ಟಕ್ಗೆ 7.25 ಇದ್ರಿ ಇಲ್ಲಿ. 7 ಕಾಲು. ಚೆಸ್ಟ್ ಲೂಸು ಇಲ್ಲಿಂದ ತಗೊಳ್ಳಿ. ಚೆಸ್ಟ್ ಲೂಸು ಇದೇ ಲೂಸು ಒಂದೇ ಕಡೆ. ಇಲ್ಲಿ ಸಿಂಗಲ್ ಪಟ್ಟಿ ಮಾರ್ಜಿನ್ ಸ್ವಲ್ಪ ಕೊಡಿ. ಹಿಂಗೆ 8 ಇದ್ರೆ 8.25 ಅರ್ಧ ಇಂಚು ಹೆಚ್ಚಿಗೆ ಇಟ್ಕೋಬೇಕು. ಹೈವೇ ನೆಕ್ಗೆ 8 ಇದ್ರೆ 8.25 ಈ ಲೆವೆಲಾಗ ಅಂದಾಜು 8.25 ಇಡ್ರಿ. ಈಗ ಹಾಕೊಳ್ಳಿ. ನಂಬರ್ 1 ಉದ್ದ, ಸ್ಟಿಚಿಂಗ್ ಮಾರ್ಜಿನ್ನು, ಚೆಸ್ಟ್ ಲೂಸು ಸೊಂಟ ಲೂಸು ಆ್ಯಡ್ ಮಾಡ್ಕೊಳ್ಳಿ. ಸ್ಟ್ರೈಟ್ ಟೈಮು. ಸ್ಟಿಚಿಂಗ್ ಮಾರ್ಜಿನ್ 2 ಇಂಚ್ ಇಟ್ಕೊಳ್ಳಿ. ಇಲ್ಲಿ ಫುಲ್ ಶೋಲ್ಡರ್ ತಗೋಬೇಕು. ಫುಲ್ ಶೋಲ್ಡರ್ ಸಿಗ್ಲಿಲ್ಲ ಅನ್ನೋ ನಾವು ಕಂಕಲ್ ಮೇಲೆ ಡಿಪೆಂಡ್ ಆಗುತ್ತೆ. ಈ ಥರ ನೋಡಿ, ಫುಲ್ ಶೋಲ್ಡರ್ ಇದ್ರೆ ಮನುಷ್ಯ ತಗೊಳ್ಳಿ. ಅವ್ರಿಲ್ಲ ಅನ್ನುವಾಗ ನಾವು ಕಂಕಲ್ ಮೇಲೆ ಡಿಪೆಂಡ್ ಆಗುತ್ತೆ. ಇದು 14 15 16ವರೆಗೂ ಬರ್ತಾ ಇರುತ್ತೆ. ನೋಡೋಣ ಇದು ಎಷ್ಟು ಬರ್ಬೋದು ಅಂದಾಜು. ನೋಡಿ 13 ಇದೆ. 6.25 13 ಅಂತ 13 ಅಂತ ಇಟ್ಬಿಟ್ಟು 6.25 ಇಟ್ಬಿಟ್ರಿ. ಇಲ್ಲಿ 6.25 ಇದ್ರೆ ಅಂದಾಜು ಆಗಿದೆ. 6.25 ಪ್ಲಸ್ ಸ್ಟಿಚಿಂಗ್ ಮಾರ್ಜಿನ್ ಆಗೋಯ್ತು. ಇದು 6.25 ಇದ್ರೆ ಕಂಕ್ಲು 6 ಇಂಚಿನೇ ಇಡಿಸ್ಬೇಕು. 5 ಅಥವಾ 5.25 ಅಥವಾ 6 ಇಂಚ್ ಇಡಿಸ್ಬೇಕು. ನೆನ್ಪಿಟ್ಕೊಳ್ಳಿ. 5.25 ಅಥವಾ 6 ಇಂಚ್, ಅರ್ಧ ಇಂಚ್ ಅಥವಾ 1 ಇಂಚ್ ಕಮ್ಮಿ ಮಾಡ್ಕೋಬೇಕು. ಚೆಸ್ಟ್ ಹೆಚ್ಚಿಗೆ ಇರೋರು 1 ಇಂಚ್ ಕಮ್ಮಿ ಮಾಡಿ, ಚೆಸ್ಟ್ ಕಮ್ಮಿ ಇರೋ ಅರ್ಧ ಇಂಚ್ ಕಮ್ಮಿ ಮಾಡ್ಕೊಳ್ಳಿ. ಹೈವೇ ನೆಕ್ ಬ್ಲೌಸ್ ಆಗಿದ್ರು ಅಷ್ಟೇ, ಬೋಟ್ ನೆಕ್ ಬ್ಲೌಸ್ ಆಗಿದ್ರು ಅಷ್ಟೇ, ಕಾಲರ್ ನೆಕ್ ಬ್ಲೌಸ್ ಆಗಿದ್ರು ಅಷ್ಟೇ, ಎಲ್ಲಕ್ಕೂ ಅಷ್ಟೇ. ಆಯ್ತಾ? ಕ್ಲೋಸ್ ನೆಕ್ಕು ಅಷ್ಟೇ. ರೌಂಡ್ ಹಾಕ್ಕೊಳ್ಳಿ. ಈಗ ನಮ್ಮ ಕಂಕ್ಳು ಟ್ಯಾಲಿ ಆಗಿದೆ ಎಲ್ಲ ನೋಡ್ಕೊಳ್ಳಿ. ಈಗ ಇಲ್ಲಿಂದ ಕಂಕ್ಳು ಎಷ್ಟಿರೋದನ್ನು ಸರ್ ನೋಡ್ಕೊಳ್ಳೋಣ. ಕಂಕ್ಳು 6.25, ಇಲ್ಲಿಂದ 6.25 ಬರಬೇಕು. 6 ಮುಕ್ಕಲು 7 ಅರ್ಧ ಇಂಚ್ ಹೆಚ್ಚಿಗೆ ಬರ್ತದೆ. ಬಂದಿದ್ರು ಪರವಾಗಿಲ್ಲ ಇದು, ಯಾಕಂದರೆ ಹಿಡ್ಕೋಬಾರದು ಅಂತ. ಇದು ಸ್ವಲ್ಪ ಕಮ್ಮಿ ಇದೆ. ಅರ್ಥ ಆಯ್ತಾ? ಇದಾಯ್ತು. ಕಟ್ ಮಾಡಿ. ಇದು ಟಕ್ ಮಾರ್ಜಿನ್ನು 3 ಅಥವಾ 4 ಇಂಚ್ ಹಾಕ್ಕೊಳ್ಳಿ. ಟಕ್ಕು ಈ ಕಡೆ ಅರ್ಧ ಇಂಚಿ, ಹಿಂಭಾಗ ಟಕ್ಕು ಈ ಕಡೆ ಅರ್ಧ ಇಂಚ್ ಹಾಕಿ ಕಟ್ ಮಾಡ್ತಾರೆ ನೋಡಿ. ಹಂಗೆ ತೆಗಿತಾ ಇರಮ್ಮ, ನೀವು ಕಟ್ ಮಾಡೋಣ. ಸ್ವಲ್ಪ ನೀವು ತೆಗಿತಾ ಇದೆಯಾ? ಕಟ್ ಮಾಡಿ. ಫಸ್ಟ್ ಉದ್ದ ಕಟ್ ಮಾಡಿ. ಹೀಗೆ ಉದ್ದ ಕಟ್ ಮಾಡಿ ಕಂಕಲ್ ಶೇಪ್ ತಗೊಳ್ಳಿ. ಕಂಕಲ್ ಶೇಪ್ ತೆಗೆದುಕೊಂಡು ಸೈಡ್ ಕತ್ತರಿಸ್ಬೋದು. ಇದು ಕ್ರಾಸ್ ಕಟ್ ಮಾಡ್ಕೊಳ್ಳಿ, ಲೆವೆಲ್ ಮಾಡ್ಕೊಳ್ಳಿ. ಅದು ಇಲ್ಲ ಟಚ್ ಹೊಡಿ. ಸ್ಟಿಚಿಂಗ್ ಮಾರ್ಜಿನ್ ಅಂತ ಟಚ್ ಹೊಡಿ. ಟಕ್ ಅಂತ ಟಚ್ ಹೊಡಿ. ಮಧ್ಯಭಾಗ ಟಕ್ ಅಲ್ಲಿ ಹೊಡಿ. ಆ ಕಡೆ ನೋಡಿ ಸ್ವಲ್ಪ ಈ ಕಡೆ ಸ್ಟಿಚಿಂಗ್ ಮಾರ್ಜಿನ್ ಇಲ್ಲಿ ಹೊಡಿ. ಇಲ್ಲೊಂದು ಮಧ್ಯ ಅಂತ ಹೊಡಿ. ಅಷ್ಟೇ ಮುಂಭಾಗ ಇಟ್ಕೊಳ್ಳಿ. ಹೈವೇ ನೆಕ್ಗೆ 4.25 ಅಥವಾ 5 ಇಂಚಿ ಬಿಡ್ರಿ ಸರ್. ಮೇಲ್ಭಾಗ 4.25 ಅಥವಾ 5 ಇಂಚಿ ಮೇಲ್ಭಾಗ ಬಿಡುವುದು. ಸಣ್ಣಕ್ಕಿರೋ 4 ಇಂಚಿ, ಸ್ವಲ್ಪ ದಪ್ಪ ಇರೋ 4.25, ಇನ್ನು ದಪ್ಪ ಇರೋ 5 ಇಂಚಿವರೆಗೂ ಬಿಡ್ಬೋದು. ಎಕ್ಸ್ಟ್ರಾ ಬಿಡ್ಬೋದು. ಇದು ನೆನ್ಪಿಟ್ಕೊ. ಹೈವೇ ನೆಕ್ ಬಟ್ಟೆ ಇದು ಹೈವೇ ನೆಕ್ 4.25 5ವರೆಗೂ ಬಿಡಬೇಕು. ಹೈವೇ ನೆಕ್ ಇವರಿಗೆ ಎತ್ತರ ಬರೋದು ಥರ ಅಂತ ಇಟ್ಕೊಳ್ಳಿ. ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಅಂತ ಹಾಕ್ಕೊಳ್ಳಿ. ಸಿಂಗಲ್ ಪೆಟ್ ಡಬಲ್ ಪೆಟ್ ಸ್ಟಿಚಿಂಗ್ ಮಾರ್ಜಿನ್ ಅಂತ ಹಾಕ್ಕೊಳ್ಳಿ.
ಇಲ್ಲಿಂದ ಹೈವಿ ಈ ಥರ ಇದು ಹೈವಿ ನೆಕ್ ಬ್ಲೌಸು. ಹೈವಿ ನೆಕ್ಗೆ ಈ ಥರ ಕ್ರಾಸ್ ಆಗಿ ಎತ್ತರ ಬರುತ್ತದೆ. ಇನ್ನು ಸ್ವಲ್ಪ ಅಗಲ ಬೇಕಂದ್ರೆ ಆ ಕಡೆ ಸ್ಕೇಲು ನೋಡ್ಕೊಂಡು ಚೆನ್ನಾಗಿ ತೆಗೆದುಕೊಳ್ಳಿ. ಇನ್ನು ಸ್ವಲ್ಪ ಅಗಲ ಬೇಕಂದ್ರೆ ಆ ಕಡೆ, ಇನ್ನು ಸ್ವಲ್ಪ ಬೇಕಂದ್ರೆ ಆ ಕಡೆ, ಇನ್ನು ಸ್ವಲ್ಪ ಬೇಕಂದ್ರೆ ಆ ಥರ ಅಗಲ ಬೇಕು ನಮಗೆ ನೆಕ್ ಕಡೆ ಅಂದರೆ ಈ ಥರ ಸ್ಟ್ರೈಟ್ ಆಗಿದ್ರೆ ಫುಲ್ ಅಗಲವಾಗಿ ಬರುತ್ತದೆ. ಇಲ್ಲಿ ಈ ಕಡೆ ಬರ್ತಾ ಇದ್ರೆ ಕ್ಲೋಸ್ ಆಗ್ತಾ ಇರುತ್ತೆ. ಈ ಕಡೆ ಸ್ಕೇಲ್ ನೋಡಿ ಈ ಥರ ಬರ್ತಾ ಇದ್ರೆ ಕ್ಲೋಸ್ ಆಗ್ತಾ ಇರುತ್ತೆ ನಿಮಗೆ ನೆಕ್ಕು. ಹೈವೇ ನೆಕ್ ಕ್ಲೋಸ್ ಮಾಡ್ಕೋಬಹುದು, ಅಗಲ ಮಾಡ್ಕೋಬಹುದು. ಆ ಕಡೆ ಹೋಗ್ತಾ ಇದ್ರೆ ಅಗಲ ಹಿಂಗೆ ನೋಡಿ ಸ್ಕೇಲು ಫುಲ್ ಸ್ಟ್ರೈಟ್ ಆಗಿದ್ರೆ ಫುಲ್ ಅಗಲ ಬರುತ್ತೆ. ಸ್ವಲ್ಪ ಮೀಡಿಯಂ ಆಗಿದ್ದು ಮೀಡಿಯಂ ನೋಡಿ ಸ್ಕೇಲ್ ಆ್ಯಂಗಲ್ ಕ್ರಾಸ್ ಆಗಿದ್ರೆ ಇದು ಮೀಡಿಯಂ ಹೈವೇ ನೆಕ್ಗೆ ಅಂತ ಆಯ್ತಾ. ಇಲ್ಲಿ 1.5 ಇಂಚ್ ಸ್ಕೇಲ್ ಎಷ್ಟಿದೆ ಅಷ್ಟು ಹಾಕಿದ್ರೆ 1.5 ಇಂಚ್ ಹೈವಿ ನೆಕ್ ಪೀಸು ಅಂತಾರೆ. ಇದು ನೆನ್ಪಿಟ್ಕೊಳ್ಳಿ ಆ ಥರ. ಭುಜಾನು ಮಾಮೂಲೆ, ಕಂಕಳು ಮಾಮೂಲಿ, ಬೇರೆ ಏನು ಚೇಂಜಸ್ ಇಲ್ಲ. ಚೆಸ್ಟ್ ಲೂಸು ಮಾಮೂಲೆ. ಇಲ್ಲಿ ಮಾತ್ರ ನಾವು ಕ್ರಾಸ್ ಬೆಲ್ಟ್ಗೆ ಇದು ಮುಂಭಾಗ ಡಾಟ್ 1/2 ಇಂಚ್ ಎಕ್ಸ್ಟ್ರಾ ಬಿಟ್ಕೊತೀವಿ. ಡಾಟ್ ಹೆಚ್ಚಿಗೆ ಬರ್ಬೇಕಲ್ವಾ ಅದಕ್ಕೋಸ್ಕರ. ಆಮೇಲೆ ಉದ್ದ ಅಂತ ಹಾಕ್ಕೊಳ್ಳಿ. ವಿತ್ ಕ್ರಾಸ್ ಬೆಲ್ಟ್ ಅಂದರೆ ಇಲ್ಲಿ ಹಾಕ್ಕೊಳ್ಳಿ. ವಿತ್ ಕ್ರಾಸ್ ಬೆಲ್ಟ್ ನಮಗೆ ಸಿಕ್ಕಿದ್ರಲ್ಲ ಹಾಕೋದು, ಇಲ್ಲೊಂದು ಬೇರೆ ಕಡೆ ಹಾಕೋಬೋದು. ಈ ಥರ ತೆಗಿಯೋಣ. ಈ ಥರ ತೆಗೆದುಬಿಡ್ರಿ. ಈಗ ಈ ಥರ ನೋಡ್ಕೊಳ್ಳಿ ಆಯಿತಾ. ಇದು ಸ್ಟಿಚಿಂಗ್ ಮಾರ್ಜಿನ್ ಅಂತ ಹಾಕ್ಕೊಳ್ಳಿ. ಇಲ್ಲೊಂದು ಸ್ಟಿಚಿಂಗ್ ಮಾರ್ಜಿನ್ ಅಂತ ಹಾಕೊಳ್ಳಿ 2 ಇಂಚಸ್ಸು. ತೆಗೆದುಬಿಟ್ಟು ಈಗ ಹಾಕ್ಕೊಳ್ಳೋಣ. ನಂಬರ್ 1 ಉದ್ದ ಇಲ್ಲಿಗೆ. ನಂಬರ್ 2 ಸ್ಟಿಚಿಂಗ್ ಮಾರ್ಜಿನ್ನು, ಕಂಕಲ್ ಶೇಪು, ಮುಂಭಾಗ ಶೇಪು, ಇವೆಲ್ಲ ಮಾಮೂಲಿ, ಏನು ಡಿಫ್ರೆನ್ಸ್ ಏನಿಲ್ಲ. ಈ ಥರ. ಈಗ ಹೈವೇ ನೆಕ್ ಡೀಪ್ ನಿಮ್ಗೆ ಎಷ್ಟು ಬೇಕು, ಮಾಮೂಲಿ ನೆಕ್ ಎಷ್ಟು ಡೀಪ್ ಇದೆ ಅಷ್ಟು ಡೀಪ್ ಇಟ್ಕೊಳ್ಳಿ. ಈ ಥರ ನೋಡಿ, ಇಲ್ಲಿಂದ ಡೀಪ್ ನಿಮಗೆ. ಇದು ರೌಂಡ್ ನೆಕ್ ಹಾಕೋಬೋದು, ವಿ ನೆಕ್ ಹಾಕೋಬೋದು, ಲೀಫ್ ನೆಕ್ ಹಾಕೋಬೋದು. ಯಾವ ನೆಕ್ಕನ್ನು ಹಾಕೋಬೋದು ನೀವು. ಯಾವುದಮ್ಮ ಬೇರೆ ಶೇಪ್ ಹಾಕ್ಲಾ? ಇಲ್ಲ, ಅದೇ ಇಲ್ಲ, ರೌಂಡ್ ಶೇಪ್. ಇದು ಹೈವಿ ನೆಕ್. ಕ್ರಾಸ್ ಬೆಲ್ಟ್ ಶೇಪ್ ಹಾಕ್ಬೋದು. ನೀವು ಕ್ರಾಸ್ ಬೆಲ್ಟ್ ಪ್ರಿನ್ಸ್ ಕಟ್ ನಿಮ್ಗೆ ಇಷ್ಟ ಬಂದಿರೋದು ಹಾಕ್ಕೊಳ್ಳಿ. ಇದು ಕ್ರಾಸ್ ಬೆಲ್ಟ್ ಶೇಪ್ ಅಲ್ಲ, ಕ್ರಾಸ್ ಬೆಲ್ಟ್ ನೋಡಿ. ಇಲ್ಲಿದ್ದರೆ 1 ಇಂಚ್ ಅಷ್ಟು ಹಾಕ್ಕೊಳ್ಳಿ, ಇಲ್ಲಿದ್ದರೆ ಇಲ್ಲಿ 1 ಇಂಚ್ ಅಷ್ಟು. ಮಿಡಲ್ ಚೆಸ್ಟು ಇದೆಲ್ಲ ಮಾಮೂಲಿ, ಬೇರೆ ಏನು ಡಿಫ್ರೆನ್ಸ್ ಇಲ್ಲ, ಮಾಮೂಲಿ ಹೋಗ್ತಾರೇ. ಇಲ್ಲಿದ್ದರೆ ಇಲ್ಲಿಗೆ ಹಾಕ್ಕೊಳ್ಳಿ. ಸೈಡ್ ಕ್ರಾಸ್ ಬೆಲ್ಟು ಇಲ್ಲಿದ್ದರೆ ಇಲ್ಲಿಗೆ ಹಾಕ್ಕೊಳ್ಳಿ, ಆಗೋಯ್ತು. ಇವೆಲ್ಲ ಸೇರ್ತಾ ಲೈನ್ ಹಾಕ್ಕೊಳ್ಳಿ. ಕ್ರಾಸ್ ಬೆಲ್ಟ್ ಶೇಪು ಈ ಥರ. ಈಗ 2ಕ್ಕೆ 1/2 ಇಂಚ್ 1 ಇಂಚ್ ಬಿಟ್ಟು ಡಾಟ್ ಹಾಕ್ಕೊಳ್ಳಿ. ಈ ಥರ 2ಕ್ಕೆ ಮಧ್ಯೆ ಹಿಂಗೆ 1 ಇಂಚ್ ಬಿಡಬೇಕಾಗಿದೆ, ಎಕ್ಸ್ಟ್ರಾ ಬಿಟ್ಟಿರ್ತೀವಲ್ಲ ಅದಕ್ಕೋಸ್ಕರ. ಇಲ್ಲಿಗೆ ಇದು 2 ಇಂಚ್ ಅಷ್ಟು ಉದ್ದ ಆಗುತ್ತೆ. ಸಣ್ಣಕ್ಕೆ ಥರಲ್ಲ 2 ಇಂಚ್ ಅಷ್ಟು ಉದ್ದ. ಈ ಕಡೆ 1 ಇಂಚ್, ಈ ಕಡೆ 1 ಇಂಚ್. ಇಲ್ಲಿಂದ 2 ಇಂಚಸ್ಸು ಅಪೆಕ್ಸು. ಇದು ಕಂಕಲ್ ಡಾಟು, ಇದು ಮುಂದೆ ಡಾಟು. ಇಷ್ಟ ಇದೆ ಸೈಡ್ ಡಾಟ್ ಹಾಕೊಳ್ಳಿ, ಇಲ್ಲಾಂದ್ರೆ ಬೇಡ. ಈ ಥರ. ಈ ಕತ್ತರಿಸುವ ವಿಧಾನ ಕೂಡ ಕತ್ತರಿಸಿರೋ ವಿಧಾನ ನೋಡ್ಕೊಳ್ಳಿ. ಫಸ್ಟ್ ಮುಂಭಾಗನೇ ಕಟ್ ಮಾಡುವುದು ನೋಡ್ಕೊಳ್ಳಿ. ಹೇಗೆ ಫಸ್ಟ್ ಮುಂಭಾಗನೇ ಕಟ್ ಮಾಡೋದು ವಿತ್ ಹೈವಿ ನೆಕ್. ಮುಂಭಾಗನೇ ಕಟ್ ಮಾಡು ವಿತ್ ಹೈವಿ ನೆಕ್ಕು. ವಿತ್ ಹೈವಿ ನೆಕ್ಕು. ಹೈವಿ ನೆಕ್ ಪೀಸ್ ಕಟ್ ಮಾಡಿ ಶೇಪ್ ಕಟ್ ಮಾಡಿಕೊಡೋದು. ಹೈವಿ ನೆಕ್ ಪೀಸ್ ಶೇಪು. ಭುಜ ಕಟ್ ಮಾಡುವುದು. ಕಂಕಲ್ ಶೇಪ್ ತೆಗೆಯುವುದು. ಅದು ಮುಂಭಾಗ, ಇದು ಹಿಂಭಾಗ. ಕಂಕಲ್ ಶೇಪ್ ತೆಗೆಯುವುದು. ಸೈಡು ಕಟ್ ಮಾಡಬೇಕು, ಸೈಡ್ ಕತ್ತರಿಸುವುದು. ಕಂಕಲ್ ಶೇಪ್ ತೆಗೆಯುವುದು, ಅಲ್ವರ್ ಕಟ್ ಮಾಡಿ. ಹಾಂ ಸರ್. ಈ ಕ್ರಾಸ್ ಬೆಲ್ಟ್ ಶೇಪ್ ತೆಗೆಯುವುದು, ಕತ್ತರಿಸುವುದು ಅಥವಾ ತೆಗೆಯುವುದು. ವಿತ್ ಕ್ರಾಸ್ ಬೆಲ್ಟ್ ಬಂದಿದೆ ನಮಗೆ, ಕಟ್ ಮಾಡಿ. ವಿತ್ ಕ್ರಾಸ್ ಬೆಲ್ಟು ಅಲ್ಲೇ ವಿತ್ ಕ್ರಾಸ್ ಬೆಲ್ಟು. ಕ್ರಾಸ್ ಬೆಲ್ಟ್ ಬಂದಿಲ್ಲ ಅಂದರೆ ಬೇರೆ ಕಡೆ ತೊಗೋಬೋದು. ಹಿಂಗೆ ಇಟ್ಕೊಂಡ್ಬಿಟ್ಟು ಡಾಟು ನೋಡ್ಕೊಳ್ಳಿದ್ದು. ಇಷ್ಟು ಎಕ್ಸ್ಟ್ರಾ ಇರೋದು ಮಾಡ್ಕೊಳ್ಳಿದ್ದು. ಎಕ್ಸ್ಟ್ರಾ ಇರೋದು ಕಟ್ ಮಾಡಿ, ಕ್ರಾಸ್ ಬೆಲ್ಟ್ ಕಟ್ ಮಾಡುವಾಗ ನೋಡಿ ಈ ಥರ ಡಾಟ್ ಇಟ್ಕೊಂಡ್ಬಿಟ್ಟು ನೋಡಿ ಕ್ರಾಸ್ ಬೆಲ್ಟ್ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿ ಅಲ್ಲಿಗೆ ಎಕ್ಸ್ಟ್ರಾ ಇರೋದು ಮುಂಭಾಗ ಕಟ್ ಮಾಡ್ಕೊಳ್ಳಿ, ಸೈಡ್ ಕಟ್ ಮಾಡಬಾರ್ದು. ಈ ಚೂಪ್ ಸ್ವಲ್ಪ ಕಟ್ ಮಾಡಿ, ಚೂಪ್ ಅಷ್ಟು ಬೇಡ, ಒಂಚೂರು. ಇಲ್ಲೊಂದು ಟಚ್ಕ ಹೊಡ್ಕೊಳ್ಳಿ, ಮುಂಭಾಗ ಅಂತ ಗೊತ್ತಾಗುತ್ತೆ. ಮಧ್ಯ ಅಲ್ಲಿ ಡಾಟ್ ಲೆವೆಲ್ ಅಂತದು. ಇಲ್ಲೊಂದು ಟಚ್ಕ ಹೊಡ್ಕೊಳ್ಳಿ ಹೊಲಿಗೆಗಂತ ಅಷ್ಟೇ. ಅಷ್ಟು ಈ ಥರ ಹೊಡಿ ಕಟ್ ಮಾಡುವ ವಿಧಾನ. ಈಗ ತೋಳು, ಸ್ಲೀವು ಇವೆಲ್ಲ ಡಾಟ್ಗೆ ಟಚ್ಕ ಹೊಡಿಯಮ್ಮ. ಇಲ್ಲೊಂದು ಟಚ್ಕ ಹೊಡೀರಿ ಮಧ್ಯಗೆ. ಮತ್ತು ಸೈಡ್ ಹೊಡ್ಕೊಳ್ಳಿ ಅಲ್ಲೇ. ಸೈಡ್ ಡಾಟು, ಕಂಕಲ್ ಡಾಟು, ಮುಂಭಾಗ ಡಾಟು, ಸ್ಟಿಚಿಂಗ್ ಮಾರ್ಜಿನ್ನು. ಇಲ್ಲೊಂದು ಹೊಡಿ ಚಿಕ್ಕ ಹಾಗೆ ಸ್ಟಿಚಿಂಗ್ ಮಾರ್ಜಿನ್ನು. ಭುಜ ಜಾಯಿಂಟ್ಗೆ ಅಲ್ಲೊಡಿ.
ಇಲ್ಲಿ ಸ್ಟಿಚಿಂಗ್ಗೆ ಸೈಡ್ ಸ್ಟಿಚಿಂಗ್ 2 ಇಂಚಸ್ಸು. ಈಗ ಹೈವೇ ನೆಕ್ ಪೀಸ್ ಕಟ್ ಮಾಡ್ಕೊಳ್ಳೋದು, ಆಮೇಲೆ ಕಟ್ ಮಾಡ್ಕೊಳ್ಳೋಣ. ಫಸ್ಟ್ ಸ್ಲೀವ್ ಕಟ್ ಮಾಡಿ ಮಿಕ್ಕಿರೋ ಪೀಸಲ್ಲಿ ಹೈವೇ ನೆಕ್ ಪೀಸ್ ಕಟ್ ಮಾಡ್ಕೊಳ್ಳೋಣ. ಸ್ಲೀವ್ ಕಟ್ ಮಾಡುವುದು, ಸ್ಲೀವ್ ಮಾರ್ಕಿಂಗ್ ನೋಡ್ಕೊಳ್ಳಿ ಫಸ್ಟ್ ಆಫ್ ಆಲ್. ಕ್ರಾಸ್ ಇದ್ರೆ ಕ್ರಾಸ್ ಲೆವೆಲ್ ಮಾಡ್ಕೊಳ್ಳಿ. ಸ್ಟಿಚಿಂಗ್ ತಿರುವಾಕೊಳ್ಳಿ 1/2 ಇಂಚಿ. ಸ್ಲೀವ್ ಲೆಂತು ಇದು 4 ಪಾಯಿಂಟ್ ಇರೋದು, ಒಳಗಡೆ ತೊಗೊಳ್ಳಿ ಸ್ಲೀವು ಈ ಥರ ಬಲಗಡೆ. ಇಲ್ಲಿದ್ದರೆ ಒಂದು 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ನು, 1ನೇ ಪಾಯಿಂಟು. ಶೇಪು ಇಲ್ಲಿದ್ದರೆ ಇಲ್ಲಿಗೆ. 2ನೇ 3ನೇ ತೋಳು ಲೂಸು, ಮಧ್ಯ ಲೂಸು, ಕಂಕಳು ಲೂಸು, ಅಷ್ಟೇ 4 ಪಾಯಿಂಟ್ ಇರೋದು. ಇದು ತೆಗೆದುಬಿಡ್ರಿ. ನಂಬರ್ 1 ಉದ್ದ ಇಲ್ಲಿಗೆ ಹಾಕ್ಕೊಳ್ಳಿ. ನಂಬರ್ 2 ಶೇಪು. ನಂಬರ್ 3 ಮಿಡಿಲ್ಲು, ಇಲ್ಲಿಂದ ಮಧ್ಯಗೆ, ಇಲ್ಲಿಂದ ಇದು. ಮತ್ತು 2 ಇಂಚು ಸ್ಟಿಚಿಂಗ್ ಮಾರ್ಜಿನ್ನು, ಇಲ್ಲಿಂದ ಮಧ್ಯಗೆ ಹಾಕ್ಕೊಂಡು ಇಲ್ಲಿಂದ ಹಿಂಗೆ ಸ್ವಲ್ಪ ಇಲ್ಲಿ 1 ಇಂಚು ಬಿಟ್ಟು ಶೇಪ್ ಹಾಕ್ಕೊಳ್ಳಿ. ಶೇಪ್ ಹಾಕುವ ವಿಧಾನ ನೋಡ್ಕೊಳ್ಳಿ, ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಈ 2ಕ್ಕೂ ಮಧ್ಯ 3 ಇದ್ದರೆ ಈ 2ಕ್ಕೂ ಮಧ್ಯ ಇಲ್ಲಿ ಹಾಕ್ಕೊಳ್ಳಿ. ಮತ್ತು ಈ 2ಕ್ಕೂ ಮಧ್ಯ. ನಿಮ್ಗೆ ಆರ್ಮರ್ ರೌಂಡ್ ಸ್ಕೇಲ್ ಇಲ್ಲ ಅನ್ನುವಾಗ ಇಲ್ಲಿ ಪ್ಲಸ್ ಮಾರ್ಕ್ ಥರ ಬಂದಿದೆ ನೋಡಿ, ಇಲ್ಲಿ ಮುಂಭಾಗ ಶೇಪ್ ಅಂತ ಬರೋದು. ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ, 1 ಇಂಚು ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡು ಹೋಗುತ್ತಾ ಇದು ಹಿಂಭಾಗ ಶೇಪು, ಇದು ಮುಂಭಾಗ ಶೇಪು. ಆ ಥರ. ಈ ಕಂಕಲ್ ಚೆಕ್ ಮಾಡ್ಕೊಳ್ಳಿ, ನಾವು ಹಾಕಿರೋ ಕಂಕಲ್ ಕರೆಕ್ಟ್ ಆಗಿದೆ ಇಲ್ಲ ಅಂತ. ಇಲ್ಲಿಂದ ಇಲ್ಲಿವರೆಗೂ ನೋಡಿ ಕಂಕಲ್ ಕರೆಕ್ಟಾಗಿ ಟ್ಯಾಲಿ ಆಗಿದೆ. ಗೊತ್ತಾಯ್ತಾ? ಈ ಕತ್ತರಿಸುವ ವಿಧಾನ, ನೀವು ಹಿಂಭಾಗ ಕಂಕಲ್ ಶೇಪ್ ಸ್ಲೀವ್ ಶೇಪ್ ತೆಗೆದುಕೊಂಡು, ಹಿಂಭಾಗ ಸ್ಲೀವ್ ಶೇಪ್ ತೆಗೆದುಕೊಂಡು ಸೈಡ್ ಕತ್ತರಿಸುವುದು. ಒಂದೇ ಪಾಯಿಂಟ್ ಇರೋದು ನೋಡಿ, ಸೈಡ್ ಕತ್ತರಿಸುವುದು. ಹಿಂಭಾಗ ಸ್ಲೀವ್ ಶೇಪ್ ತೆಗೆದುಕೊಂಡು ಸೈಡ್ ಕತ್ತರಿಸುವುದು. ಇದು ಲೆವೆಲ್ ಮಾಡಿಕೊಡಿ, ಹೆಚ್ಚು ಕಮ್ಮಿ ಇರೋದು. ಈಗ ಮತ್ತೆ ಬಿಚ್ಚಿ ಇಲ್ಲಿ ಟಚ್ ಹೊಡೀರಿ, ಇಲ್ಲಿ ಹೊಲಿಗೆ ಅಂತ ಟಚ್ ಹೊಡೀರಿ, ಇಲ್ಲಿ ಮಧ್ಯ ಅಂತ ಟಚ್ ಹೊಡೀರಿ, ಇಲ್ಲಿ ತಿರುವಾಕೊಳಕಂತ ಟಚ್ ಹೊಡೀರಿ. ಮತ್ತೆ ಬಿಚ್ಚಿ ಮುಂಭಾಗ ಶೇಪ್ ತಗೊಳ್ಳಿ, ಮತ್ತೆ ಬಿಚ್ಚಿ ಮುಂಭಾಗ ಶೇಪ್ ತೆಗೆದುಕೊಳ್ಳಿ. ಇಲ್ಲಿಂದ ಮುಂಭಾಗ ಶೇಪ್ ತೆಗೆಯೋದು, ಮುಂಭಾಗ ಟಚ್ ಕೊಡ್ಕೊಳ್ಳಿ, ಮುಂಭಾಗ ಟಚ್ ಹೊಡೆಯೋದು. ಸೇಮ್ ಅದೇ ಥರ ಮಾರ್ಕಿಂಗ್ ಮಾಡ್ಕೊಳ್ಳಿ. ಇಲ್ಲಿ ಅದೇ ಥರ ಹಿಂಭಾಗ ಮಾಡ್ಕೊಳ್ಳಿ. ಈಗ ಹೈವಿ ನೆಕ್ ಪೀಸ್ ಕಟ್ ಮಾಡುವುದು, ಹೈವಿ ನೆಕ್ಕು ಪೀಸ್ ಕಟ್ ಮಾಡುವುದು. ಇದೊಂದು ಆಗೋಯ್ತು, ಮಾಡ್ಕೊಳ್ಳಿ. ಹೈವಿ ನೆಕ್ ಪೀಸ್ ಕಟ್ ಮಾಡಿಕೊಳ್ಳೋದು, ಹೈವಿ ನೆಕ್ ಚೆಕ್ ಮಾಡಿ ಕಟ್ ಮಾಡ್ಕೊಳ್ಳೋದು ಒಂದೇ ಸರ್. ಹೈವಿ ನೆಕ್ ಚೆಕ್ ಮಾಡೋದು ಮತ್ತು ನೆಕ್ ಪೀಸ್ ಕಟ್ ಮಾಡ್ಕೊಳ್ಳೋದು. ಯಾವ ಥರ ಹೈವಿ ನೆಕ್ ಚೆಕ್ ಮಾಡ್ಕೊಳ್ಳೋದು ಅಂತ ಈ ಥರ ನೋಡ್ಕೊಳ್ಳಿ. ಹೈವಿ ನೆಕ್ ಪೀಸ್ ಚೆಕ್ ಮಾಡ್ಕೊಂಡ್ರೆ ವೆರಿ ವೆರಿ ಇಂಪಾರ್ಟೆಂಟ್. ಇದರಲ್ಲಿ ಹೈವಿ ನೆಕ್ ಪೀಸ್ ಚೆಕ್ ಮಾಡಿಕೊಳ್ಳೋದು ನೋಡಿ, ಈ ಥರ ಹಿಂಗೆ. ಇದು ಹೈವಿ ನೆಕ್. ಈ ಥರ ಹೈವಿ ನೆಕ್ ಪೀಸ್ ಚೆಕ್ ಮಾಡ್ಕೊಳ್ಳೋದು. ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಇರೋದು ಕಟ್ ಮಾಡಿ, ಎಕ್ಸ್ಟ್ರಾ ಇರೋದು ಕಟ್ ಮಾಡುವುದು. ಈ ಥರ ಈಗ ಟಚ್ ಹೊಡ್ಕೊಳ್ಳಿ. ಇದು ಹೈವಿ ನೆಕ್ ಪೀಸ್ ಲೆವೆಲ್ ಚೆಕ್ ಮಾಡ್ಕೊಳ್ಳೋದು. ಈಗ ಹೈವಿ ನೆಕ್ ಪೀಸ್ ಕಟ್ ಮಾಡಿಕೊಳ್ಳುವುದು. ಹೈವಿ ನೆಕ್ ಪೀಸು ಕಟ್ ಮಾಡಿ ಎಲ್ಲಿ ಸಿಕ್ಕಿದ್ರೆ ನೀವು ಬಟ್ಟೆಲ್ಲಿ ಕಟ್ ಮಾಡಿ, ಇಲ್ಲ ಅನ್ನೋದೇನಿಲ್ಲ. ಎಲ್ಲಿ ಅಡ್ಡನ್ನ ಆಗಲಿ ಉದ್ದಾಗಲಿ ಎಲ್ಲಿ ಸಿಕ್ಕಿದ್ರೆ ಅಲ್ಲಿ ಕಟ್ ಮಾಡ್ಕೊಳ್ಳಿ. ಹಿಂಗಾಗ್ತಾ ಇಲ್ಲ, ಹಿಂಗಾಗುತ್ತೆ ನೋಡಿ, ಹಿಂಗೂ ಆಗಲ್ಲ. ಈ ಥರ ಎಲ್ಲ ನಿಮ್ಗೆ ಬಟ್ಟೆ ಸಿಕ್ಕಿದ್ರೆ ಅದು ಮಾಡ್ಕೊಳ್ಳಿ, ಇಲ್ಲಾಂದರೆ ಪ್ಯಾಚ್ಗಳು ಮಾಡ್ಕೊಳ್ಳಿ ನೋಡಿ. ಇಲ್ಲಿಂದ ಈ ಥರ ಹೈವಿ ನೆಕ್ ಪೀಸ್ ಕಟ್ ಮಾಡಿಕೊಳ್ಳುವುದು. ಈ ಥರ ನೋಡ್ಕೊಳ್ಳಿ, ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಹೈವಿ ನೆಕ್ ಪೀಸ್ ಕಟ್ ಮಾಡ್ಕೊಳ್ಳೋದು. ಇಲ್ಲಿ 1.5 ಇಂಚ್ ಸೈಡು. ನಮ್ಮ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಹಾಕಿದ ಮೇಲೆ ಹಾಕ್ತೀನಿ, ಇನ್ನೂ 1 ಇಂಚ್ ಎಕ್ಸ್ಟ್ರಾ ಇಟ್ಕೋಬೇಕು. ಇಲ್ಲಿ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಹಾಕ್ತೀನಿ ಅಂದರೆ ಇನ್ನೂ 1 ಇಂಚ್ ಎಕ್ಸ್ಟ್ರಾ ಇಟ್ಕೊಳ್ಳೋದು ಇಲ್ಲಿ. ಗೊತ್ತಾಯ್ತಾ? ಇಲ್ಲ ಮೊದಲು ನೆಕ್ ಪೀಸ್ ಹಾಕಿ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಹಾಕ್ತೀನಿ ಅಂದರೆ ಇಲ್ಲಿಗೆ ಕಟ್ ಮಾಡ್ಕೊಳ್ಳೋದು ಅಷ್ಟೇ. ಇಲ್ಲಿಂದ 1.5 ಸುತ್ತೂರು ತೊಗೊಳ್ಳಿ. ಇಲ್ಲಿಂದ 1.5 ಇಂಚು ಸುತ್ತೂರು ತೊಗೊಳ್ಳಿ. 1.5 1.5 1.5 1.5 ಇಲ್ಲಿಂದ 1.5 ಇಂಚು ಸುತ್ತೂರು ತೊಗೊಳ್ಳೋದು.
ಇಲ್ಲಿ ಮಾರ್ಕ್ ಹಾಕೊಂಡು ಇದು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಸೇರಿ ಅಂತ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಹಾಕಿ ಹಾಕ್ಬೇಕು ನೀವು. ಹಾಂ ಬಂದು ಕಟ್ ಮಾಡುವ. ಈಗ ಐವಿ ನೆಕ್ ಪೀಸ್ ಕಟ್ ಮಾಡ್ಕೊಳ್ಳೋದು ಮಾಡಿ. ನೆಕ್ಸ್ಟ್ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಕಟ್ ಮಾಡ್ಕೊಳ್ಳೋದು ಅಷ್ಟೇ. ಕಂಪ್ಲೀಟೆಡ್ ಐವಿ ನೆಕ್ ಕಟಿಂಗ್ ಅಂಡ್ ಎಕ್ಸ್ಪ್ರೆಷನ್.